ಮುಂದುವರೆದಿದೆ ನಾಯಕರ ಬಣ ಬಡಿದಾಟ. ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ನಾಯಕರ ಹೇಳಿಕೆ ವೈಯಕ್ತಿಕ, ನಾನು ಪ್ರತಿಕ್ರಿಯಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗ ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಆಗಿರ್ತಾರೆ, ಪವರ್ ಶೇರಿಂಗ್ ವಿಚಾರ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ಅಂತ ಖುದ್ದಾಗಿ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಅದೆಲ್ಲವೂ ಕೂಡ ಅವರವ್ರ ವೈಯಕ್ತಿಕ ಹೇಳಿಕೆಗಳು. ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ ಹೇಳಿದಂತೆ ಪಾಲಿಸ್ತಾ ಇದ್ದೀವಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೀಗಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಸೈಲೆಂಟ್ ಸೂತ್ರ ಏನು ಅನ್ನೋದು. ಅವರು ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗೆ ಏರುವ ಮುನ್ನ ಕೂಡ ನೀವು ಗಮನಿಸಿದ್ರಿ, 2023ರ ಚುನಾವಣೆಯ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಯಾರು ಸಿಎಂ ಆಗ್ತಾರೆ, ಸಿದ್ದರಾಮಯ್ಯನ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದ್ದಾಗಲೂ ಕೂಡ ಕೇವಲ ವಿಷನ್ ಹೊಡ್ಕೊಂಡು ಓಡಾಡ್ತಿದ್ರು ಹೊರತು ಬಿಟ್ರೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿರಲಿಲ್ಲ. ಹಾಗಾಗೂ ಕೂಡ ಈಗಲೂ ಅವರ ಸೈಲೆಂಟ್ ಸೂತ್ರ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ, ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ನನ್ನ ಪಾಡಿಗೆ ನಾನು ಇರ್ತೀನಿ. ಅಕಸ್ಮಾತ್ ನೋಡಿ, ಬಿಜೆಪಿಯಲ್ಲಿ ಹೇಗೆ ಯಡಿಯೂರಪ್ಪನವರಿಗೆ ಅವಮಾನ ಆಗಿ ಕಣ್ಣೀರು ಹಾಕಿ ಅವರು ಕೆಳಗಿಳಿದ್ರಲ್ಲ, ಅಂದ್ರೆ ಒತ್ತಾಯ ಪೂರ್ವಕವಾಗಿ ಅವರನ್ನು ಕೆಳಗಿಳಿಸಿದ್ದು ವಯಸ್ಸಿನ ಕಾರಣದಿಂದಾಗಿ. ಆ ರೀತಿ ಏನಾದ್ರು ಸಿದ್ದರಾಮಯ್ಯನವರ ವಿಷಯದಲ್ಲಿ ನಡ್ಕೊಂಡು ಬಿಟ್ರೆ ಇಡೀ ರಾಜ್ಯದಲ್ಲಿರುವಂಥ ಅಹಿಂದ ಸಮುದಾಯವೇ ದಂಗೆ ಎದ್ಬಿಡುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ, ಅವರ ಮನವೊಲೈಸಿ ಕೆಳಗಿಳಿಸಿದ್ರೆ ಓಕೆ, ಬಟ್ ಅವ್ರು ಇಳಿಯಲ್ಲ ಕೆಳಗೆ ಅಂದ್ರೂ ನೀವು ಹರ್ಟ್ ಮಾಡಿ ಅವ್ರನ್ನ ಕೆಳಗಿಳಿಸ್ತೀರಾ, ನೋಯಿಸ್ತೀರಾ ಅಂದರೆ ಅದು ನಡೆಯೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಯಾರು ಏನು ಹೇಳಿಕೆ ಕೊಟ್ಟರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವೇ ಪೂರ್ಣಾವಧಿ ಸಿಎಂ ಆಗ್ತೀರಾ ಅಂತ ಕೇಳಿದರೆ ಹೌದು ಅಂತ ಇತ್ತೀಚೆಗೆ ಹೇಳಿದ್ರು. ನಾನು ದೇವರಾಜ್ ಅರಸು ಅವರ ರೆಕಾರ್ಡ್ ಏನಿದೆ ಅದನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ಇನ್ನೂ 307 ದಿನನೂ ಏನೋ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೇ ಇರಬೇಕಾಗುತ್ತೆ. ಅವ್ರಿಗಿಂತ ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿದ್ದೆ ಅನ್ನುವಂಥ ರೆಕಾರ್ಡನ್ನು ಇವ್ರು ಮಾಡಬೇಕು ಅಂದರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯನವರ ಈ ಸೈಲೆಂಟ್ ಸೂತ್ರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈಗಾಗಲೇ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳ್ತಾ ಇದ್ರು, ಎಲ್ ಎನ್ ಸ್ವಾಮಿ ಅವರು ಫೋನ್ನಲ್ಲಿದ್ದಾರೆ. ಸ್ವಾಮಿ, ಈಗಾಗಲೇ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ನಾನು ದೇವರಾಜು ಅರಸು ಅವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತ. ಅದಕ್ಕೆ ತಕ್ಕಂತೆ ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ ಹೇಳಿಕೆ ಕೊಡ್ತಾ ಇದ್ರು, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ. ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಓಡಾಡ್ತಿದ್ದಾರೆ. ಏನ್ ಕಾರಣ, ಏನ್ ಮೆಸೇಜ್ ಕೊಡ್ತಿದ್ದಾರೆ? ಸೌಖ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ನಾಯಕರ ಖಡಕ್ ಆದೇಶದ ನಡುವೆಯೂ ಸಚಿವರಾದಂತ ಕೆ.ಎನ್. ರಾಜಣ್ಣನವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಹಾಗೂ ಇದರ ಸಚಿವರು ಸಿಎಂ ಸಿದ್ದರಾಮಯ್ಯನವರ ಬ್ಯಾಟಿಂಗ್ ಎರಡೂ ಕೂಡ ಮತ್ತೆ ಪಕ್ಷದ ನಾಯಕರಿಗೆ ಒಂದ್ ರೀತಿ ಸಂಕಷ್ಟಕ್ಕೆ ಮಾಡ್ತಾ ಇದೆ. ಈಗಾಗ್ಲೇ ದೆಹಲಿಗೆ ಒಂದು ಟೀಮ್ ಹೋಗಿ ಬಂದಿದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ದಲಿತ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟು ಮನವಿಯನ್ನು ಬಂದಿದ್ದಾರೆ. ಅದರ ಬೆನ್ನಲ್ಲೇ ಮತ್ತೆ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಎಂಬ ಎರಡೂ ವಿಚಾರಗಳು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಕಡೆ ಸಿಎಂ ಪರವಾಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಆಗ್ಬೋದು, ರಾಜಣ್ಣ ಆಗ್ಬೋದು ಅಥವಾ ಮಹದೇವಪ್ಪ ಆಗ್ಬೋದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಬೇಕು, ಮುಂದಿನ ಚುನಾವಣೆಯವರೆಗೂ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ರೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಸಚಿವರಾದಂತ ಎಂ.ಬಿ. ಪಾಟೀಲ್ ಸಹ ಇದನ್ನೇ ಹೇಳಿರುವಂತದ್ದು. ಮತ್ತೊಂದು ಕಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಬಣದ ನಾಯಕರಲ್ಲಿಂದಲೂ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ. ಅಂದ್ರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಬಳಿ ಈಗಾಗಲೇ ಇದರ ಚರ್ಚೆ ಆಗಿದೆ ಅನ್ನೋದು ಕೂಡ ಡಿ.ಸಿ.ಎಂ ಬಣದ ನಾಯಕರು ಹೇಳ್ತಿರುವಂತದ್ದು. ಹಾಗಾಗಿ ಈ ಇಬ್ಬರು ನಾಯಕರ ಒಂದು ಹೇಳಿಕೆಗಳು ಬರ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಜಾಣ ನಡೆಯನ್ನ ಇಡ್ತಾ ಇರುವಂತದ್ದು. ಎಲ್ಲವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ. ಸಿಎಂ ಪವರ್ ಶೇರಿಂಗ್ ವಿಚಾರ ಆಗ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗ್ಬೋದು, ಎಲ್ಲವೂ ಹೈಕಮಾಂಡ್ ಗಮನಿಸುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದು ಕಡೆ ಬಣ ಬಡಿದಾಟಕ್ಕೆ ಯಾರು ಫುಲ್ ಸ್ಟಾಪ್ ಇಡ್ತಾರೆ, ಸಿಎಂ ಅವರ ಆಪ್ತರಿಗೆ ಏನಾದ್ರು ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ
ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗ್ತಾ ಇದೆ. ವಿಪಕ್ಷಗಳಿಗೂ ಇದೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತವೆ. ಹಾಗಾಗಿ ನಾವು ಹೆಚ್ಚು ಮಾತಾಡೋದು ಬೇಡ ಎಂಬ ಹೇಳಿಕೆಯನ್ನು ಕೂಡ ಸಿಎಂ ಆಪ್ತರಿಗೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಚರ್ಚೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಒಂದು ಸೂಚನೆಯ ಮೇರೆಗೂ ಮತ್ತಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರೋದು ಹೈಕಮಾಂಡ್ ನಾಯಕರಿಗೂ ಒಂದಿಷ್ಟು ತಲೆನೋವಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.